ಜನತೆಗೆ ನಮಸ್ಕಾರ ಕಣ್ರಣ್ಣ. ಜಿಲ್ಲಾ ಘಟಕದ ಅಧ್ಯಕ್ಷರಾದ ಮಂಜಣ್ಣವರಿಗೆ ಹಾಗೂ ರಾಜ್ಯಾಧ್ಯಕ್ಷರಾದ ಕುಮಾರಣ್ಣವರಿಗೆ, ಕನ್ನಡ ಸೇನೆ ಕರ್ನಾಟಕ ಕುಮಾರಣ್ಣವರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾಯಿದ್ದೀನಿ. ನವಂಬರಲ್ಲಿ ಮಾತ್ರ ಆಚರಿಸ್ತಾ ಇದ್ವಿ, ನವಂಬರ್ ತಿಂಗಳು ಪೂರ ಆಚರಿಸ್ತಾ ಇದ್ವಿ. ಈಗ ಡಿಸೆಂಬರ್ವರೆಗೂ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿರ್ತಾರೆ. ಎಲ್ಲ ಸಂಘ ಸಂಸ್ಥೆಯವರು, ಕನ್ನಡ ಪರ ಹೋರಾಟಗಾರರು ಎಲ್ಲ ಮಾಡ್ತಾರೆ. ಅದರಲ್ಲಿ ಮೊದಲು ಕನ್ನಡ ಸೇನೆಯೇ ಕನ್ನಡ ಕಾರ್ಯಕ್ರಮಗಳನ್ನ ಮೊದಲಿಂದನೂ ಮಾಡ್ಕೊಂಬರ್ತಾ ಇರೋದು. ನಾನು ಕನ್ನಡದ ಪರವಾಗಿ ಇದ್ದೀನಿ, ಅದಕ್ಕೆ ಕನ್ನಡ ಚಿತ್ರಗಳಲ್ಲೇ ಬರೀ ಪಾತ್ರ ಮಾಡ್ತಾ ಇರೋದು ನಾನು. ಹಾಗಾಗಿ ದಯಮಾಡಿ ಕನ್ನಡ ಚಿತ್ರರಂಗವನ್ನು ಉಳಿಸ್ಬೇಕು, ಒಳ್ಳೊಳ್ಳೆ ಥಿಯೇಟ್ರ್ಗಳಿಗೆ ಒಳ್ಳೆ ಸಿನಿಮಾಗಳು ಕೊಡಲಿ ಅಂತ ನಾನು ಒತ್ತಾಯಿಸ್ತೀನಿ. ಮತ್ತೊಂದು ಕಡೆ ಪರಭಾಷೆಗಳ ಹಾವಳಿ ಜಾಸ್ತಿ ಆಗಿದೆ. ಅದೇ ಈ ಡಬ್ಬಿಂಗ್ ಹಾವಳಿ ಅದು ಕೊಡಬಾರ್ದಾಗಿತ್ತು. ಆ ಡಬ್ಬಿಂಗ್ ಹಾವಳಿ ಬಂದಿರೋದ್ರಿಂದ ಈ ಏನದು ಪಾನ್ ಇಂಡಿಯಾ ಅಂತ ಬಂದ್ಬಿಟ್ಟಿದೆ. ಈಗ ಪಾನ್ ಇಂಡಿಯಾ ಇವಾಗ ಬಂದಿರೋದಲ್ಲ, ಡಾಕ್ಟರ್ ರಾಜಣ್ಣ ಅವ್ರ ಕಾಲದಲ್ಲೇ ಪಾನ್ ಇಂಡಿಯಾ ಬಂದಿದೆ. ಅದು ಏನು, ರಾಜಣ್ಣ ಅವರ ಸಿನಿಮಾಗಳನ್ನ ಬೇರೆ ಭಾಷೆಗೆ ಡಬ್ ಮಾಡ್ತಾಯಿದ್ರು, ರೀಮೇಕು ಮಾಡ್ತಾಯಿದ್ರು. ಈಗ ಬಂದಿದ್ದಲ್ಲ, ಅದು ಮೊದಲಿಂದನೂ ಬರ್ತಾಯಿದೆ. ಆದರೆ ಬೇರೆ ಭಾಷೆ ನಮಗೆ ಯಾಕೆ? ಬರೀ ಕನ್ನಡ ಚಿತ್ರಗಳನ್ನೇ ಬೇಕಾದ್ರೆ ಡಬ್ ಮಾಡಿ ನೋಡ್ಕೊಳ್ಳಿ ಅವರು. ಆಮೇಲೆ ಯಾವ ಕರ್ನಾಟಕದಲ್ಲಿ ಬೇರೆ ಬೇರೆ ಅಂತಾರಾಜ್ಯದವರೆಲ್ಲ ಬಂದ್ಬಿಟ್ಟಿದ್ದಾರಲ್ಲ, ನಾನು ಈ ಮನವಿ ಮಾಡ್ಕೋತೀನಿ ಸರ್ಕಾರದಲ್ಲಿ. ಏನಂತಂದರೆ, ಟಿ ವಿಲಿ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇಲ್ಲ. ಹಾಗಾಗಿ ಅವ್ರು ನೋಡಲಿ ಬಿಡಲಿ, ಇದರಲ್ಲಿ ಏನಕ್ಕೆ ಅವರು ತಿಂಗಳಿಗೆ ಇಷ್ಟು ಅಂತ ಕಟ್ತಾರಲ್ಲ, ಅದರಲ್ಲಿ ಕನ್ನಡದ ಸಿನಿಮಾಗಳಿಗೆ ಅವ್ರು ನೋಡಲಿ ಬಿಡಲಿ, ಇಷ್ಟು ಅಂತೇಳಿ ಕನ್ನಡ ಚಿತ್ರರಂಗಕ್ಕೆ ಬಂದ್ಬಿಡ್ಬೇಕು ದುಡ್ಡು ಅಂತ, ನಾನು ಅನುದಾನ ಬಂದುಬಿಡ್ಬೇಕು ಅಂತ ಕೇಳ್ಕೊತೀನಿ. ಕನ್ನಡ ಭಾಷೆ ಉಳಿಬೇಕು ಅಂತಂದರೆ ಅದು ಮಾಡಬೇಕು ಮೊದಲು. ಅವ್ರು ನೋಡಲಿ ಬಿಡಲಿ, ಹಾಗಾದರೂ ಆಮೇಲೆ ಮುಂದೆ ನೋಡ್ತಾರೆ ಖಂಡಿತ. ನಮಸ್ಕಾರ.